ಸಂಪ್ರಯ ಚಾನಲ್ಗೆ ಸ್ವಾಗತ. ಇಂದು ಸಿರಿಯಾಳ್ ಶೆಟ್ಟಿ. ಸಿರಿಯಾಳ್ ಶೆಟ್ಟಿ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಸಿರಿಯಾಳ್ ಶೆಟ್ಟಿ ಇದು ತ್ಯಾಗ ಮತ್ತು ಭಕ್ತಿಯ ಹಬ್ಬ. ಶ್ರಾವಣ ಮಾಸದಲ್ಲಿ ಆಚರಿಸಲಾಗುವ ಸಿರಿಯಾಳ್ ಶೆಟ್ಟಿ ಹಬ್ಬವು ಭಕ್ತನ ತ್ಯಾಗ ಹಾಗೂ ಅವನ ಭಕ್ತಿಗೆ ದೇವರ ಅನುಗ್ರಹ ದೊರಕಿದ ಆಧ್ಯಾತ್ಮಿಕ ಕಥೆಯನ್ನು ನೆನಪಿಸುತ್ತದೆ. ಈ ಹಬ್ಬದ ಮೂಲ ಕಥೆಯು ತೀವ್ರ ಭಕ್ತಿಯ ಶಕ್ತಿ ಮತ್ತು ನಿಸ್ವಾರ್ಥ ತ್ಯಾಗದ ಮಹತ್ವವನ್ನು ಸಾರುತ್ತದೆ. ಕಥೆಯ ಸಾರಾಂಶ: ಸಿರಿಯಾಳ ಎಂಬುವನು ಶಿವನ ಪರಮ ಭಕ್ತ. ಅವನು ದಿನನಿತ್ಯ ಶಿವನ ಸ್ಮರಣೆ ಆರಾಧನೆ ಮಾಡುತ್ತಾ ಜೀವನ ಸಾಗಿಸುತ್ತಿದ್ದ. ಅವನಿಗೆ ಒಬ್ಬ ಮಗನಿದ್ದ ಹಾಗೂ ಪತ್ನಿಯೂ ಸಹ ಧರ್ಮಪತ್ನಿಯಾಗಿ ಭಕ್ತಿಯಲ್ಲಿ ಭಾಗವಹಿಸುತ್ತಿದ್ದಳು. ಒಂದು ದಿನ ಮಹಾದೇವನು ಭಿಕ್ಷುಕನ ರೂಪದಲ್ಲಿ ಸಿರಿಯಾಳನ ಮನೆಗೆ ಬಂದ. ಭಿಕ್ಷುಕನಾಗಿ ಬಂದ ಶಿವನು ಸಿರಿಯಾಳನಿಂದ ಅಚ್ಚರಿಯ ಭಿಕ್ಷೆ ಕೇಳಿದ. ನಿನ್ನ ಮಗುವಿನ ಪ್ರಾಣವನ್ನು ಬಲಿಯಾಗಿ ಕೊಡು ಎಂದು. ಸಿರಿಯಾಳನಿಗೆ ಇದು ಕಠಿಣ ಪರೀಕ್ಷೆಯಾಗಿತ್ತು. ಆದರೆ ಅವನು ಭಕ್ತಿಯಿಂದ ತುಂಬಿದ್ದವನು, ದೇವರ ಇಚ್ಛೆಯಂತೆ ನಡೆದುಕೊಳ್ಳುವವನು, ತನ್ನ ಕರ್ತವ್ಯವೆಂದು ತಿಳಿದಿದ್ದ. ಯಾವುದೇ ದ್ವಂದ್ವವಿಲ್ಲದೆ, ಭಯವಿಲ್ಲದೆ ತನ್ನ ಮಗುವನ್ನು ಭಿಕ್ಷುಕನಿಗೆ ಅರ್ಪಿಸಿದ. ಪತ್ನಿಯೂ ಸಹ ತ್ಯಾಗದಲ್ಲಿ ಭಾಗಿಯಾಗಿ ತನ್ನ ಮಗನನ್ನು ತ್ಯಜಿಸಿದಳು. ಈ ನಿಸ್ವಾರ್ಥ ತ್ಯಾಗದಿಂದ ತೃಪ್ತನಾದ ಶಿವನು ತಕ್ಷಣ ತನ್ನ ನಿಜ ಸ್ವರೂಪವನ್ನು ಬಹಿರಂಗಪಡಿಸಿದ. ಶಿವನು ಸಂತೋಷದಿಂದ ಕರುಣೆ ತೋರಿ ಮರಣಪಟ್ಟ ಮಗುವಿಗೆ ಮತ್ತೆ ಜೀವ ನೀಡಿದ. ದೇವರು ದಂಪತಿಗಳ ಭಕ್ತಿಯನ್ನು ಸ್ವೀಕರಿಸಿದರು. ಈ ಹಬ್ಬದ ಆಚರಣೆ ಈ ಮಹತ್ತರ ಘಟನೆಯನ್ನು ಸ್ಮರಿಸುವ ನಿಟ್ಟಿನಲ್ಲಿ ಶ್ರಾವಣ ಮಾಸದಲ್ಲಿ ಸಿರಿಯಾಳ ಶೆಟ್ಟಿ ಆಚರಿಸಲಾಗುತ್ತದೆ. ಈ ಹಬ್ಬವನ್ನು ವಿಶೇಷವಾಗಿ ಗಂಡು ಮಕ್ಕಳ ತಾಯಂದಿರು ಆಚರಿಸುತ್ತಾರೆ. ಅವರು ತಮ್ಮ ಮಕ್ಕಳ ದೀರ್ಘಾಯುಷ್ಯ, ಆರೋಗ್ಯ ಹಾಗೂ ಸಮೃದ್ಧಿಗಾಗಿ ಉಪವಾಸವಿದ್ದು ಶಿವನ ಆರಾಧನೆ ಮಾಡುತ್ತಾರೆ. ಈ ಆಚರಣೆ ತಾಯಿಯ ಪ್ರೀತಿ ಮತ್ತು ದೇವರ ಮೇಲಿನ ನಂಬಿಕೆಗೆ ಒಂದು ಸಾಕ್ಷಿಯಾಗಿದೆ. ಸಂದೇಶ: ಸಿರಿಯಾಳ ಶೆಟ್ಟಿಯ ಕತೆ ನಮಗೆ ತ್ಯಾಗ, ನಿಸ್ವಾರ್ಥ ಭಕ್ತಿ ಮತ್ತು ದೇವರ ಮೇಲಿನ ನಿಜವಾದ ನಂಬಿಕೆ ಎಂಬ ಮೌಲ್ಯಗಳನ್ನು ಸಾರುತ್ತದೆ. ಇವು ಜೀವನದಲ್ಲಿ ಧರ್ಮಪಥದಲ್ಲಿರುವ ಮಹತ್ವವನ್ನು ಪ್ರತಿಪಾದಿಸುತ್ತವೆ. ಸಿರಿಯಾಳ ಶೆಟ್ಟಿಯ ಬಗ್ಗೆ ನಾನು ಕೇಳಿ ತಿಳಿದುಕೊಂಡಿದ್ದು ಎಲ್ಲವನ್ನೂ ಸಂಗ್ರಹ ಮಾಡಿ ಬರೆಯಲು ಇಚ್ಛಿಸಿದ್ದೇನೆ. ತಪ್ಪಿದ್ದಲ್ಲಿ ಕ್ಷಮೆ ಇರಲಿ. ಧನ್ಯವಾದಗಳು.